ದೆಹಲಿಗೆ ಬರುವಂತೆ ಜಮೀರ್ ಅಹಮದ್ಗೆ ಬುಲಾವ್ ಬಂದಿದೆ. ಹೈಕಮಾಂಡ್ ಕರೆ ಹಿನ್ನೆಲೆ ದೆಹಲಿಗೆ ಹಾರಿದ್ದಾರೆ ಜಮೀರ್ ಅಹಮದ್ ಖಾನ್. ಮೊದಲ ಹಂತದಲ್ಲೇ ಕೂಡ ಅವರ ಹೆಸರು ಕೈತಪ್ಪಿತ್ತು. ಅದಾದ ನಂತರ ಈಗ ಭಾರಿ ಪೈಪೋಟಿಯನ್ನ ಮಾಡಿದ್ರು. ಮತ್ತೆ ಈಗ ಹೈಕಮಾಂಡ್ ನಾಯಕರು ದೆಹಲಿಗೆ ಬರುವಂತೆ ಕರೆಯನ್ನ ಕೊಟ್ಟಿರೋದ್ರಿಂದ ದೆಹಲಿಯಲ್ಲಿ ಮಾತುಕತೆಯನ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಹಾಗಾಗಿ BK ಹರಿಪ್ರಸಾದ್ ಒತ್ತಾಯವನ್ನ ಮಾಡಿದ್ದಾರೆ. ಆದರೆ ಜಮೀರ್ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದಾರೆ ಸಿದ್ದರಾಮಯ್ಯನವರು. ದಾವಣಗೆರೆ ಬೈ ಎಲೆಕ್ಷನ್ ವಿಚಾರದಲ್ಲಿ ಮೋಸ ಆಗಿದೆ. ತಮ್ಮ ಪಕ್ಷದಲ್ಲೇ ಇದ್ಕೊಂಡು ತಮ್ಮ ಪಕ್ಷದ ವಿರುದ್ಧ ಪಿತೂರಿ ಮಾಡಿದ್ರು ಅನ್ನುವಂಥ ಗಂಭೀರ ಆರೋಪ ಎದುರಾಗಿತ್ತಲ್ಲ. ಉತ್ತರ ಕರ್ನಾಟಕದ ನಾಯಕರಿಗೆ DCM ಹುದ್ದೆ ಚರ್ಚೆ. ಹೀಗಾಗಿ ಕಸರತ್ತನ್ನು ನಡೆಸುತ್ತಿರುವಂತಹ ಸತೀಶ್ ಜಾರಕಿಹೊಳಿ, DK ಶಿವಕುಮಾರ್, ಸುರ್ಜೇವಾಲಾ, BK ಹರಿಪ್ರಸಾದ್ ಮೂಲಕ ಸತೀಶ್ ಲಾಭಿಯನ್ನ ಮಾಡ್ತಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಈ ಬಗ್ಗೆ ಸತೀಶ್ ಲಾಬಿ ಮಾಡಿದ್ದಾರೆ. DCM ಹುದ್ದೆಯನ್ನ ಸೃಷ್ಟಿಸಿದ್ರೆ ಅವಕಾಶವನ್ನ ಕೊಡಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ಈಗ ಬೈ ಎಲೆಕ್ಷನ್ ನಲ್ಲಿ ಪಕ್ಷಕ್ಕೆ ಸಲ್ಲಿಸಿದ ಸೇವೆಯನ್ನ ಪರಿಗಣಿಸಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರ ಬೇಡಿಕೆಯನ್ನ ಈಡೇರಿಸುತ್ತಾ ಹೈಕಮಾಂಡ್ ಸಂಪುಟ ವಿಸ್ತರಣೆ ವೇಳೆ 2 DCM ಹುದ್ದೆ ಸೃಷ್ಟಿ ವಿಚಾರವಾಗಿ ಈಗ ಆ ಒಂದು DCM ಹುದ್ದೆ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ. ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ ಸಾಹುಕಾರ್. ಮುಖ್ಯಮಂತ್ರಿ ಇದರ ಜೊತೆಗೆ DCM KPCC ಅಧ್ಯಕ್ಷ ಪಟ್ಟದ ಕರ್ನಾಟಕದ ಪಾಲಾಗಿ ಉತ್ತರ ಕರ್ನಾಟಕಕ್ಕೂ ಕೂಡ ಅವಕಾಶ ಕೊಡಬೇಕು. ಆ ಭಾಗದಲ್ಲಿ ಪಕ್ಷಕ್ಕೆ ಮಾಡಿರುವಂಥ ಸೇವೆ, ಪಕ್ಷಕ್ಕಾಗಿ ದುಡಿದಿರೋದೆಲ್ಲ ಕೂಡ ಪರಿಗಣಿಸಬೇಕು. ಅವೆಲ್ಲವನ್ನು ಕೂಡ ನೋಡಿ ಮತ್ತೆ DCM ಸೃಷ್ಟಿ ಮಾಡದೆ ಹುದ್ದೆಯನ್ನ ನಮಗೇ ಕೊಡಬೇಕು ಅಂತ ಲಾಬಿಯನ್ನ ಮಾಡ್ತಿದ್ದಾರೆ. ಈಗಾಗಲೇ DCM ಆಗಿ ಪರಮೇಶ್ವರ್ ಅವರು ಇದ್ದಾರೆ. ಇನ್ನೂ ಕೂಡ 2 ಹುದ್ದೆಯನ್ನ ಸೃಷ್ಟಿ ಮಾಡಿದ್ರೆ ಅದನ್ನು ನಮಗೇ ಕೊಡಬೇಕು ಅಂತ ಹೇಳಿ ದೆಹಲಿಯಲ್ಲೇ ಕೂತು ಹೈ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಅವಕಾಶವನ್ನ ಮಾಡಿಕೊಡ್ಬೇಕು ಪಕ್ಷಕ್ಕಾಗಿ. ಈಗಾಗಲೇ ಇವರು KPCC ಅಧ್ಯಕ್ಷರ ರೇಸ್ನಲ್ಲೂ ಕೂಡ ಇದ್ದಂಥವ್ರು ಸತೀಶ್ ಜಾರಕಿಹೊಳಿ. ಇದರ ಜೊತೆಗೆ ಸಚಿವ ಸ್ಥಾನ ಕೂಡ ಬೇಕು ಅಂತ ಡಿಮ್ಯಾಂಡನ್ನು ಇಟ್ಟಿದ್ರು. ಆಗ 2 ಹುದ್ದೆಯನ್ನು ಕೊಡೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಸಚಿವ ಸ್ಥಾನಕ್ಕೆ ಇರಲಿ, ನನಗೆ KPCC ಅಧ್ಯಕ್ಷ ಬೇಡ ಅಂತ ನಿರ್ಧಾರವನ್ನು ಮಾಡಿಕೊಂಡಿದ್ರು. ಅದಾದ ನಂತರದಲ್ಲಿ ಈಗ ಮತ್ತೆ DCM ಹುದ್ದೆ ಸೃಷ್ಟಿ ಮಾಡಿದ್ರೆ ನಮಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಇನ್ನಿಲ್ಲದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಿಂದ ಮಾಜಿ ಮುಖ್ಯಮಂತ್ರಿಗಳು, ಇದರ ಜೊತೆಗೆ KPCC ಅಧ್ಯಕ್ಷರಾಗಿರುವಂಥ BK ಹರಿಪ್ರಸಾದ್ ರವರ ಜೊತೆಗೆ ಹೈಕಮಾಂಡ್ ನಾಯಕರ ಜೊತೆಗೆ ನಿರಂತರವಾಗಿ ಚರ್ಚೆಯನ್ನು ಮಾಡ್ತಿದ್ದಾರೆ. ಠಿಕಾಣಿಯನ್ನು ಹೂಡಿ ದೆಹಲಿಯಲ್ಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಬಿ ಕೂಡ ಮಾಡ್ತಾ ಇದ್ದಾರೆ. ಇನ್ನು ದೆಹಲಿಗೆ ಬರುವಂತೆ ಜಮೀರ್ ಅಹಮದ್ ಖಾನ್ಗೆ ಬುಲಾವ್ ಬಂದಿದೆ. ಹೈಕಮಾಂಡ್ ಕರೆ ಹಿನ್ನೆಲೆ ದೆಹಲಿಗೆ ಹಾರಿದ್ದಾರೆ ಜಮೀರ್ ಅಹಮದ್ ಖಾನ್. ಸಚಿವ ಸ್ಥಾನ ನೀಡಬೇಕು ಅಂತ ಹೇಳಿ ಇನ್ನಿಲ್ಲದ ಪೈಪೋಟಿಯಲ್ಲಿ ಜಮೀರ್ ಅಹಮದ್ ಖಾನ್ ಕೂಡ ಇದ್ರು. ಮನವೊಲಿಸುವಂಥ ಪ್ರಯತ್ನ ಕೂಡ ಮಾಡಿದ್ರು ಸಿದ್ದರಾಮಯ್ಯ ಅವ್ರನ್ನ, ನಾನು ತಪ್ಪು ಮಾಡಿಲ್ಲ ಅಂತ. ಈಗ ಜಮೀರ್ಗೆ ಸ್ಥಾನ ಕೊಡಬೇಕು ಅಂತ BK ಹರಿಪ್ರಸಾದ್ ಒತ್ತಾಯ ಮಾಡಿದ್ದಾರೆ. ಆದರೆ ಜಮೀರ್ ವಿಚಾರದಲ್ಲಿ ಸಿದ್ದರಾಮಯ್ಯ ಮಾತ್ರ ಸೈಲೆಂಟ್ ಆಗಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ವಿಚಾರದಲ್ಲಿ ಮೋಸ ಮಾಡಿದ್ರು ಅನ್ನುವಂತಹ ಬೇಸರ. ಜಮೀರ್ ಸಂಪುಟಕ್ಕೆ ಸೇರಿಸಿಕೊಳ್ಳಿ ಅಂತ ವೇಣುಗೋಪಾಲ್ ಪ್ರಯತ್ನ. ನಿನ್ನೆ ಮಾಧ್ಯಮಗಳ ಮುಂದೆ ಸಿದ್ದು ಕ್ಷಮೆಯಾಚಿಸಿರುವಂಥ ಜಮೀರ್. ಹೀಗಾಗಿ ಜಮೀರ್ ಕರೆಸ್ಕೊಂಡು ಸಿದ್ದು ಕನ್ವಿನ್ಸ್ ಮಾಡೋದಕ್ಕೆ ವರಿಷ್ಠರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಈಗಾಗಲೇ ಮೊದಲ ಹಂತದಲ್ಲೂ ಕೂಡ ಹೆಸರು ಕೈ ತಪ್ಪಿತ್ತು ಪಟ್ಟಿಯಲ್ಲಿ. ಈಗ 2ನೇ ಹಂತದಲ್ಲೂ ಕೂಡ ತಪ್ಪುತ್ತೆ ಅನ್ನುವಂಥ ಅಪ್ಡೇಟ್ಸ್ ಇತ್ತು. ಅದರ ಜೊತೆಗೆ ಬೇರೆಯವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಇದೇ ಅಲ್ಪಸಂಖ್ಯಾತ ಸಮುದಾಯದ, ಮುಸ್ಲಿಂ ಸಮುದಾಯದಲ್ಲಿ ಪ್ರಬಲ ನಾಯಕರಾಗಿ ಗುರುತಿಸಿಕೊಂಡಿರುವಂಥ ಜಮೀರ್ ಅಹಮದ್ ಖಾನ್ ಅವರನ್ನ ಕಡೆಗಣಿಸಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಿರ್ಧಾರ ಮಾಡದಂತೆ ಕಾಣ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ನೋಡ್ತಾ ಇದ್ದೀವಿ ಜಮೀರ್ ಅಹಮದ್ ಖಾನ್ ಅವರಿಗೆ ಈಗ ಹೈಕಮಾಂಡ್ ನಿಂದ ಬುಲಾವ್ ಬಂದಿದೆ. ದೆಹಲಿಯತ್ತ ಈಗ ದೌಡಾಯಿಸ್ತಾ ಇದ್ದಾರೆ. ಏನಾದರೂ ಕೂಡ ಸಚಿವ ಸ್ಥಾನ ಸಿಗುತ್ತಾ ಅಥವಾ ಕೈ ತಪ್ಪುತ್ತಾ ಅನ್ನುವಂಥ ಪ್ರಶ್ನೆ ಅಪ್ಡೇಟ್ಸ್ ಕೊಡೋದಾದ್ರೆ ಶಿವಕುಮಾರ್, ಈಗ ಅಂತಿಮ ಹಂತದಲ್ಲಿ ಸಂಪುಟ ಪುನರಚನೆಯ ಕಸರತ್ತು ಆಗ್ತಾ ಇದೆ. ಯಾಕಂತ ಹೇಳಿದ್ರೆ KC ವೇಣುಗೋಪಾಲ್ ಅವರು, ಅದೇ ರೀತಿ ಸುರ್ಜೇವಾಲಾ ಅವರು ಮೊನ್ನೆ DK ಶಿವಕುಮಾರ್ ಹಾಗೆ ಇಲ್ಲಿ
ಡಿ ಕೆ ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯ ಒಂದು ಪಟ್ಟಿಯನ್ನು ಮಾಡಿದ್ರು. ಅದಾದ ಬಳಿಕ ನಿನ್ನೆ ಕೆ ಸಿ ವೇಣುಗೋಪಾಲ್ ಅವರು ಸುರ್ಜೇವಾಲಾ ಅವರು ವಿಸ್ತೃತವಾಗಿರತಕ್ಕಂಥ ಪಟ್ಟಿಯನ್ನು ತಯಾರು ಮಾಡಿ ಒಟ್ಟಾರೆ 20 ಜನರ ಶಾರ್ಟ್ ಲಿಸ್ಟ್ ಅನ್ನು ಮಾಡಿ ಈಗ ಪಟ್ಟಿಯನ್ನು ಸಿದ್ಧ ಮಾಡಿಟ್ಟುಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಜಮೀರ್ ವಿಚಾರ ಕೂಡ ಚರ್ಚೆ ಆಗಿದೆ. ಜಮೀರ್ ವಿಚಾರವಾಗಿ ಮೊದಲದಾಗಿ ಜಾರಕಿಹೊಳಿ ಹಾಗೆ ಹರಿಪ್ರಸಾದ್ ಅವರಿಬ್ಬರು ಕೂಡ ಜಮೀರ್ ಪರ ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ. ಜಮೀರ್ ಅವರು ಸಾಕಷ್ಟು ಪಕ್ಷಕ್ಕೆ ಇಂಪ್ಯಾಕ್ಟ್ ಮಾಡಿದವರು, ಪಕ್ಷಕ್ಕೆ ಸಾಕಷ್ಟು ಕಾಂಟ್ರಿಬ್ಯೂಟ್ ಮಾಡಿದವರು. ಒಂದಿಷ್ಟು ರಾಜಕೀಯ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಗೊಂದಲಗಳಾಗಿರ್ಬೋದು. ಈ ಕಾರಣಕ್ಕೋಸ್ಕರವಾಗಿ ಅವರನ್ನ ಸಂಪುಟದ ಹೊರಗಿಡಬಾರದು, ಹೊರಗಿಟ್ಟರೆ ಪಕ್ಷಕ್ಕೆ ಡ್ಯಾಮೇಜ್ ಅನ್ನೋ ಮಾತನ್ನು ಹೇಳಿದ್ದಾರೆ. ಇದಕ್ಕೆ ಕೆ ಸಿ ವೇಣುಗೋಪಾಲ್ ಕೂಡ ಕನ್ವಿನ್ಸ್ ಆಗಿದ್ದಾರೆ, ಓಕೆ ಜಮೀರಿಗೆ ಕೊಡಬಹುದು ಅಂತ ಹೇಳಿ. ಆದ್ರೆ ಸುರ್ಜೇವಾಲಾ ಅವರು ಹೇಳುತ್ತಾರೆ ಪಕ್ಷ ವಿರುದ್ಧ ಕೆಲಸ ಮಾಡಿದ್ದಾರೆ, ಇವರಿಗೇನಾದ್ರೂ ಸಂಪುಟದಲ್ಲಿ ಸ್ಥಾನ ಕೊಟ್ಟಿದ್ದೆ ಹೌದಾದ್ರೆ ಪಕ್ಷಕ್ಕೆ ಒಂದು ರೀತಿ ದೊಡ್ಡ ಮಟ್ಟಕ್ಕೆ ಮುಜುಗರ ಮತ್ತು ಹಿನ್ನಡೆ ಕೂಡ ಆಗುತ್ತೆ. ಅದೇ ರೀತಿ ಅಲ್ಪಸಂಖ್ಯಾತರಲ್ಲಿ ಹಲವಾರು ನಾಯಕರಿದ್ದಾರೆ, ರಿಜ್ವಾನ್ ಇದ್ದಾರೆ, ತನ್ವೀರ್ ಸೇಠ್ ಅವರಿದ್ದಾರೆ, ಅವರಿಗೆ ಕೊಡೋಣ ಅನ್ನೋ ಲೆಕ್ಕಾಚಾರವನ್ನ ಇಲ್ಲಿಗ ಸುರ್ಜೇವಾಲಾ ಹಾಕ್ತಾ ಇದ್ದಾರೆ. ಅದೇ ಸಿದ್ದರಾಮಯ್ಯ ಒಪಿನಿಯನ್ ಅನ್ನು ಕೇಳಾಯಿತು. ಸಿದ್ದರಾಮಯ್ಯ ಸ್ಪಷ್ಟವಾಗಿ ಕೊಡಲೇಬೇಕು ಅಥವಾ ಕೊಡಬಾರ್ದು ಅನ್ನೋದು ಕೂಡ ಹೇಳ್ತಾ ಇಲ್ಲ. ಇದಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರು ಸ್ವಲ್ಪ ಮಟ್ಟಿಗೆ ಜಮೀರ್ ಅವ್ರ ಮೇಲೆ ಒಂದಿಷ್ಟು ಬೇಸರ ಇದ್ದಾಗ ಕಾಣ್ತಾ ಇದೆ. ಇದಕ್ಕೋಸ್ಕರವಾಗಿ ಎಸಿಸಿ ಕಚೇರಿಯಿಂದ ಜಮೀರ್ ಅವರು ಕರೆ ಬಂದಿದೆ, ಜಮೀರ್ ಅವರು ದೆಹಲಿಗೆ ಹೊರಟಿದ್ದಾರೆ. ಈಗ ಎಸಿಸಿ ಕಚೇರಿಯಿಂದಲೇ ಬುರಾ ಬಂದಿರೋದ್ರಿಂದ ಸಿದ್ದರಾಮಯ್ಯನವ್ರನ್ನ ದೆಹಲಿಯಲ್ಲಿ ಮತ್ತೊಮ್ಮೆ ಭೇಟಿ ಆಗ್ತಾರೆ. ಈ ಮೂಲಕವಾಗಿ ಜಮೀರ್ ಅವರು ಸಿದ್ದರಾಮಯ್ಯ ಅವ್ರನ್ನ ಅಥವಾ ಸುರ್ಜೇವಾಲಾ ಅವ್ರನ್ನ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನು ಮಾಡಬಹುದು. ಸಂಜೆ ಅಷ್ಟೊತ್ತಿಗೆ ರಾಹುಲ್ ಗಾಂಧಿ ಅವ್ರ ಜೊತೆ ಒಂದು ಸಭೆ ಕೂಡ ಇರುತ್ತೆ. ಈ ಸಂದರ್ಭದಲ್ಲಿ ಜಮೀರ್ ಅವರ ಪ್ಲಸ್ ಫ್ಯಾಕ್ಟರ್ಗಳು, ಯಾಕಂತ ಹೇಳಿದ್ರೆ ಅವರು ಕೇರಳದಲ್ಲಿ ಚುನಾವಣೆಯಲ್ಲಿ ಅವರಿಗೆ ಒಂದು 40 ಕ್ಷೇತ್ರಗಳಲ್ಲಿ ಜವಾಬ್ದಾರಿಯನ್ನು ಕೊಟ್ಟಲಾಗಿತ್ತು. ಅದು ಕೂಡ ಯುಡಿಎಫ್ ಗೆಲ್ಲದೆ ಇರತಕ್ಕಂಥ ಕ್ಷೇತ್ರಗಳಲ್ಲಿ ಜಮೀರ್ ಗೆದ್ದುಕೊಂಡು ಬಂದಿದ್ರು. ಈ ಮೂಲಕ ಕೇರಳದಲ್ಲಿ ಕೂಡ ದೊಡ್ಡ ಮಟ್ಟ ಕೆಲಸವನ್ನು ಮಾಡಿದ್ರು. ಅದೇ ರೀತಿಯಾಗಿ ಜಮೀರ್ ಅವರೇ ವಾದಿಸುವಂತೆ ನಾನು ಹೋಗಿಲ್ಲ ಅಂತ ಹೇಳಿದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಕಷ್ಟ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಅಷ್ಟು ಮಟ್ಟಿಗೆ ಎಲ್ಲರೂ ಕೂಡ ಆಂಟಿ ಆಗಿದ್ರು, ನಾನು ಹೋದ ಮೇಲೆ ಗೆದ್ದು ಅನ್ನೋಂಥದ್ದನ್ನ ಬಡಿಸ್ಕೊಂಡ್ರು. ಅದೇ ರೀತಿಯಾಗಿ ನಿನ್ನೆ ಈ ಒಂದು ಸಿದ್ದರಾಮಯ್ಯನವರು ಅದೇ ರೀತಿ ಸುರ್ಜೇವಾಲಾ ಅವರ ಮುನಿಸೆಲ್ಲವೂ ಕೂಡ ನನಗೆ ಡ್ಯಾಮೇಜ್ ಆಗುತ್ತೆ ಅಂತ ನಿನ್ನೆ ಬಹಿರಂಗವಾಗಿ ಕ್ಷಮೆ ಕೇಳೋದನ್ನು ಕೂಡ ಗಮನಿಸಿಕೊಂಡಿದ್ದೇವೆ. ಹೀಗಾಗಿ ಜಮೀರ್ ಅವರು ಖುದ್ದಾಗಿ ದೆಹಲಿಗೆ ಹೋಗಿದ್ದಾರೆ, ಎಸಿಸಿ ಕಚೇರಿಯಿಂದ ಅವರು ಕರೆ ಬಂದಿದೆ. ಹೀಗಾಗಿ ಅಲ್ಲಿ ಪುನಃ ಸಂಪುಟ ಸೇರಲಿ ಕಸರತ್ತುಗಳು ಮಾಡಬಹುದು. ಕೊನೆಯದಾಗಿ ಸಿದ್ದರಾಮಯ್ಯ ಒಪ್ಪಿಕೊಂಡ್ರೆ, ಸುರ್ಜೇವಾಲಾ ಅವರು ಒಪ್ಪಿಕೊಂಡ್ರೆ, ರಾಹುಲ್ ಗಾಂಧಿ ರಸ್ತು ಅಂದ್ರೆ ಜಮೀರ್ ಅವರು ಕೂಡ ಸಂಪುಟದಲ್ಲಿ ಇರಬಹುದು. ಶಿವಕುಮಾರ್, ಥ್ಯಾಂಕ್ ಯು ರೂಪೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.